ವಾದರಾಜರು ಇಲ್ಲಿ 4-5 ಕಾರಣವನ್ನ ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವರೇ ಒಂದಷ್ಟು ದೈತ್ಯ ಸಂಹಾರ ಮಾಡಿದ್ರೆ ಆಗಿತ್ತು, ಅಥವಾ ಬ್ರಹ್ಮದೇವರು ನಾವೆಲ್ಲ ಪರತಂತ್ರರು ಅಂತ ತೋರಿಸಿಕೊಳ್ಳೋ ಸಲುವಾಗಿ ಅಲ್ಲಿ ಬಂದ್ರಂತೆ, ಅದನ್ನು ಹೇಳ್ತಾರೆ. ಮತ್ತೆ ಭಗವಂತನ ಆಜ್ಞೆ ಇಲ್ಲದೆ ಏನೂ ಮಾಡೋದಿಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ ಅದು ಮಾಡಿದ್ದಾರೆ. ಸರಿ, ಭೂದೇವಿನೇ ದೇವರ ಹತ್ರ ನೇರವಾಗಿ ಹೋಗುವುದಾಗಿತ್ತು, ಈ ಮಧ್ಯವರ್ತಿ ಬ್ರಹ್ಮದೇವರೇ ಅದಕ್ಕೆ ಬೇಕಾಗಿತ್ತು, ಅವ್ರೇನು ಬೇಕಾಗಿರಲಿಲ್ಲ ಅಂತಂದ್ರೆ ಆಗ ಹೇಳ್ತಾರೆ, ಅದು ಏನೇ ಹೋಗೋದಾದ್ರೂ ವಾಯುದೇವರ ಬ್ರಹ್ಮದೇವರ ಮುಖಾಂತರವೇ ಭಗವಂತನ ಹತ್ರ ಹೋಗ್ಬೇಕು. ಅದು ಬಿಟ್ಟು ನೇರವಾಗಿ ನಾವು ಹೋದ್ರೆ ಭಗವಂತ ಕೇಳಿಸ್ಕೊಡೋದು ಇಲ್ಲ, ಭಗವಂತನಿಗೆ ನಮಗೆ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ. ಹೌದಲ್ಲ, ಅದು ಒಂದು ದೊಡ್ಡವ್ರ ಹತ್ರ ಮಾತಾಡಬೇಕಾದ್ರೆ ಸುಮ್ಮನೆ ಹೆಂಗಂದ್ರೆ ಹೋಗಿ ನಾವು ಮಾಮೂಲಿ ಯಾರ ಹತ್ರ ಮಾತಾಡ್ತೀವಲ್ಲ ಹಾಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ದೊಡ್ಡವ್ರ ಹತ್ರ ಮಾತಾಡ್ಬೇಕಾದ್ರೆ ಅದಕ್ಕೊಂದು ಸಮಯ, ಸಂದರ್ಭ, ಆ ಲ್ಯಾಂಗ್ವೇಜ್ ಅಂತಾರಲ್ಲ ಅದಿರ್ಬೇಕು. ಇಲ್ಲ ಅಂತಂದ್ರೆ ಏನೇನೋ ಮಾತಾಡ್ಬಿಟ್ರೆ ಅವ್ರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡ್ಬಿಟ್ರೆ, ಅದಕ್ಕೆ ಹಾಗೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಇವರು ಹೇಳ್ತಾರೆ, ಉನ್ನತ ಪ್ರಾರ್ಥಿತ ಶೇಷಾನುಸಾರಕಂ ಅಂತ ಹೇಳ್ತಾರಲ್ಲ, ಉನ್ನತ ಮಟ್ಟದಲ್ಲಿ ಇರತಕ್ಕಂತಹ ಭಗವಂತನನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಗೊತ್ತಿಲ್ಲ, ಏನೇನೋ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶೇಷದೇವರೇ ಹೇಳ್ತಾರಂತೆ, ನನಗೆ ಗೊತ್ತಿಲ್ಲ ಹೆಂಗ್ ಪ್ರಾರ್ಥನೆ ಮಾಡೋದು ಅಂತ. ಇನ್ನು ನಾವೆಲ್ಲ ಏನ್ ಪ್ರಾರ್ಥನೆ ಮಾಡ್ತೀವಿ? ಶೇಷದೇವರು ಹಾಸಿಗೆಯಾಗಿ ಇದ್ದವನು, ಭಗವಂತನ ಜೊತೆಯಲ್ಲಿ ಇರತಕ್ಕಂಥವನು, ಅವನೇ ನನಗೆ ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ನಾನು ವಾಯುದೇವ್ರನ್ನ ಬ್ರಹ್ಮದೇವ್ರನ್ನ ಕೇಳ್ತೀನಿ ಅಂತಂದಾಗ ನಾವೆಲ್ಲ ಏನ್ ಕೇಳ್ತೀವಿ, ನಾವೇನು ಹೇಳ್ತೀವಿ? ಹಾಗೆ ಹಿರಿಯರ ಮುಂದೆ ನಾವೇನಾದ್ರು ಒಪ್ಪಿಸ್ಬೇಕಾದ್ರೆ ನಾವು ಮಧ್ಯದಲ್ಲಿ ಯಾರನ್ನಾದ್ರೂ ಇಟ್ಕೊಳ್ಬೇಕಂತೆ, ಅವ್ರಿಗೆ ಗೊತ್ತಿರೋರ್ನ, ಹಿರಿಯರಿಗೆ ಗೊತ್ತಿರೋರನ್ನ ನಾವು ಇಟ್ಕೊಂಡಿರ್ಬೇಕು. ಹಾಗಾಗಿ ವಾಯುದೇವರು ಬ್ರಹ್ಮದೇವರು ಭಗವಂತನಿಗೆ ಗೊತ್ತಿದೆ, ಮತ್ತೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ನಾವು ಗೊತ್ತಿದ್ದೀವಿ. ಹಾಗಾಗಿ ಇಬ್ಬರಿಗೂ ಗೊತ್ತಿರೋದ್ರಿಂದ ಅವನ ಮಧ್ಯದಲ್ಲಿ ಇಟ್ಕೊಳ್ರಿ. ನಾವು ಮಾಡಿದ ಎಲ್ಲ ಕರ್ಮವನ್ನ ವಾಯುದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ತಸ್ಮಿನ್ ಆಪೋ ಮಾತರಿ ಶ್ರಾಂತದಾತಿ, ಆ ನಮ್ಮ ಕರ್ಮಗಳನ್ನೆಲ್ಲ ವಾಯುದೇವರು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ. ದುಸ್ಸಂಗತಿರ್ ಭಾರಮೇವ ದೇವ ನಿತ್ಯ ಸದಾಯಿನಾಮಿನ ಶೃಣು ವಾಕ್ಯಂ ವಿಮೀಶ ಪೂರ್ವಾತಮೀದಂ ತಿಥಿಸುತ ಭವತಾರಣೇಶು ಸ್ಮೃತಿಯಾದಿ ಭವನ ಭೂತೇಪಿ ಜಾತಾಹ. ಸ್ವಾಮಿ, ನೀ ಹಿಂದೆ ರಾಮಾವತಾರದಲ್ಲಿ ಯಾರ್ಯಾರನ್ನ ಸಂಹಾರ ಮಾಡಿದ್ದಿ, ಆ ಅಸುರರೇ ಮತ್ತೆ ಹುಟ್ಟಿ ಬಂದಿದ್ದಾರೆ. ದುಷ್ಟರ ಸಂಘ ಸಜ್ಜನರಿಗೆ ಸದಾಕಾಲ ಭಾರ ಆಗಿರುತ್ತೆ. ನೀವು ಅವತಾರ ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಬೇಕು, ಭೂಭಾರವನ್ನು ಕಡಿಮೆ ಮಾಡಬೇಕು. ತಸ್ಮಿನ್ ಹತೆ ದಾನವ ಲೋಕಪಾಲೇ ದಿತಂ ಧೃತ ರುದ್ರವಂ ನಿದ್ರಂ ಪೀಷಿತಾಹ. ಈ ಅದರಂತೆ ದೇವತೆಗಳಲ್ಲಿ ಅವತಾರವನ್ನು ಮಾಡಿದ್ದಾರೆ. ದೇವತೆಗಳು ಯಮ, ಇಂದ್ರ, ಸೂರ್ಯ, ಚಂದ್ರ ಇವರೆಲ್ಲ ದೇವತೆಗಳು ತಿರ್ಗಾ ಅಲ್ಲಿ ಬಂದು ಯುದ್ಧವನ್ನು ಮಾಡಿದ್ರು. ಮತ್ತೆ ಯುದ್ಧ ಆಯ್ತು, ದೈತ್ಯರೆಲ್ಲ ಹೊಡೆದ್ರು. ದೈತ್ಯರೆಲ್ಲ ಓಡೋಗೋ ಕಾಲಕ್ಕೆ ವಿಪ್ರಚಿತ್ತಿ ಬಂದ. ಅವನು ನಿಲ್ರಿ, ಯಾರು ಓಡೋಗ್ಬೇಡ್ರಿ ಅಂತ ಮತ್ತೆ ಯುದ್ಧವನ್ನು ಮಾಡೋಣ ಅಂತ. ಆ ವಿಪ್ರಚಿತಿಗೆ ಬ್ರಹ್ಮದೇವರವರಾಯಿತು, ಯಾರಿಂದನೂ ಸೋಲಬಾರದು ಅಂತ. ಅದರಿಂದ ಆ ವಿಪ್ರಚಿತ್ತಿ ಇಂದ್ರದೇವರಿಗೆ ಬಾಣ ಬಿಟ್ಟ. ಇಂದ್ರದೇವರು ಮೂರ್ಛೆ ಹೋಗ್ಬಿಟ್ರು. ಅದನ್ನು ಕಂಡು ಮುಖ್ಯ ಪ್ರಾಣದೇವರು ವಿಪ್ರಚಿತಿಯಿಂದ ಅವನನ್ನ ಬಿಡಿಸಿ ತಂದು ಅಸ್ತ್ರಗಳನ್ನೆಲ್ಲ ದೂರ ಮಾಡಿ ಇಂದ್ರನನ್ನ ಉಳಿಸಿದ್ದಾರೆ. ವಿಪ್ರಚಿತ್ತಿ ಉಳಿಸಿದ ನಂತರ ಕಾಲನೇಮಿ ಬಂದಿದ್ದಾನೆ. ಅವನಿಗೂ ಬ್ರಹ್ಮದೇವರ ಮತ್ತು ರುದ್ರದೇವರ ವರ ಆಯಿತು, ಅಜೇಯತ್ವ ಅಂತ ಹೇಳಿ. ಆ ಕಾಲನೇಮಿಗೆ 1000 ತಲೆ 2000 ಕೈ. ಆ ತೋಳುಗಳಿಂದ ಅಂತವನನ್ನ ಕೊಲ್ಲಬೇಕು ಅಂತ ಹೋದ್ರು. ಆದರೆ ಆಗ ನೀನೇ ರಾಮನಾಗಿ ಬಂದು ಅವರನ್ನೆಲ್ಲ ಸಂಹಾರ ಮಾಡಿದ್ದಿ. ಆದರೆ ಮತ್ತೆ ಹುಟ್ಟಿದ್ದಾರೆ ಅವರೆಲ್ಲರೂ ಸಹ. ನೀನು ಜಗತ್ತನ್ನು ಉದ್ಧಾರ ಮಾಡಬೇಕು, ಆ ಪಾಪಗಳು ಅವರವರ ಸಾಧನೆ ಮಾಡಿಕೊಳ್ಳಿ ಅಂತ ಬಿಟ್ಟಿದೆಯೋ ಒಪ್ಕೊಳ್ತೀವಿ. ಆದರೆ ಅವರ ಉಪಟಳ ಜಾಸ್ತಿ ಆಗಿದೆ. ಅದಕ್ಕೆ ಭಗವಂತ ಪಾಪಿಗಳಿಗೆ ರೀಬರ್ತ್ ಕೊಟ್ಟಿರೋದು, ಮತ್ತೆ ಮತ್ತೆ ಹುಟ್ಟಕ್ಕೆ. ಯಾಕೆಂದ್ರೆ ಅವರು ಸಾಧನೆ ಮಾಡಿಕೊಂಡು ಸಂಪೂರ್ಣ ಅಂಧಂತಮಸ್ಗೆ ಹೋಗಬೇಕಲ್ಲ, ಹಾಗಾಗಿ ಕೊಟ್ಟಿದ್ದಾನೆ. ನಾವು ಪ್ರತಿ ದಿವಸ ನಾವು ದೇಹದಲ್ಲಿ ಪಾಪ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಹೇಳ್ತೀವಿ. ಒಂದು ಗುರುಮಂತ್ರ ಉಪದೇಶ ಕಾಲದಲ್ಲಿ ಅಥವಾ ಬ್ರಹ್ಮಯಜ್ಞದಲ್ಲಿ ಪಾಪ ಪುರುಷನ ವಿಸರ್ಜನೆಯನ್ನು ಮಾಡ್ತೀವಿ. ಪ್ರತಿ ದಿವಸ ಮಾಡ್ತೀವಿ ನಾವು. ಪ್ರತಿ ಅವರು ಬೆಳಗ್ಗೆ ಸಾಯೋದು, ರಾತ್ರಿ ಹುಟ್ಟೋದು ಅಷ್ಟೇ ಅವ್ರ ಕೆಲಸ. ಅವರು ಹುಟ್ಟೋದ್ರು ಅಂತಂದ್ರೆ ಮುಗೀತು. ನಮ್ಗೆ ಎಲ್ಲ ಬರೀ ದುಷ್ಟ ಕರ್ಮಗಳಿಗೆ ನಮ್ಮ ಆಸಕ್ತಿ, ನಿದ್ದೆ
ಮೊದಲನೇದು ಆಲಸ್ಯ ಬರುತ್ತೆ, ಆಮೇಲೆ ಮಾಡಿದ್ರೆ ಆಯ್ತು, ಇನ್ನೇನು ಮಾಡಿದ್ರೆ ಆಯ್ತು. ಮೊದಲು ದೊಡ್ಡವರು ಏನಾರು ಹೇಳಿದ್ರೆ ಕೇಳದೇ ಇರೋದು, ಇದೆಲ್ಲ ಬರೋದು ಆ ಪಾಪ ಪುರುಷನಿಂದ. ಹಾಗಾಗಿ ಅವನು ದಿನ ಸಾಯ್ತಾನೆ, ದಿನ ಹುಡ್ತಾನೆ. ಅವನನ್ನ ಪ್ರತಿನಿತ್ಯ ಮಂತ್ರದಲ್ಲಿ ನಾವು ಸಂಹಾರವನ್ನು ಮಾಡಬೇಕು. ಅಂದರೆ ಪಾಪ ಮಾಡದೇ ಇರತಕ್ಕಂತಹ ಬುದ್ಧಿ ನಮಗೆ ಬರಬೇಕು ಅಂದರೆ ಪಾಪಗಳು ವಿಸರ್ಜನೆ ಆಗಬೇಕು. ಆ ಪಾಪಗಳು ವಿಸರ್ಜನೆ ಎಷ್ಟೊಂದು ಮಾಡ್ಕೊಳ್ಲಿಕ್ಕಾಗತ್ತೆ, ನಮ್ಮ ಕೈಲಿ ಆಗೋದಿಲ್ಲ. ಸ್ವಾಮಿ ನೀ ಬಂದು ಮಾಡಿದ್ರೆ ಶಾಶ್ವತವಾದ ಪರಿಹಾರ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತಿನ್ನೊಂದೇನೆಂದ್ರೆ, ಈ ಪಾಪಿಷ್ಟರಿಗೆ ಭಕ್ತಿ ಬರಬಾರ್ದು. ಸ್ವಲ್ಪ ಭಕ್ತಿ ಬಂದ್ರೆ ಅವ್ರನ್ನ ಭಗವಂತ ರಕ್ಷಣೆ ಮಾಡ್ಬೇಕಾಗತ್ತೆ. ಅವರು ಭಕ್ತಿ ಬರದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಭಗವಂತ ಅವ್ರನ್ನೆಲ್ಲ ರಕ್ಷಣೆಯನ್ನು ಮಾಡಬೇಕು. ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿದಾಗ ಆಯ್ತು ನಾನು ವ್ಯವಸ್ಥೆ ಮಾಡ್ತೀನಿ ಅಂತಂದ. ಯ ಉಗ್ರಸೇನ ಸುರಗಾಯಕ ಸ ಜಾತವ ಪುನಃಶೇಷ ತಥಾಭಿಧೇಯಂ ತಥೈವ ಸೇವಾರ್ಥ ಮನುಷ್ಯ ಪುತ್ರೋ ಜಾತವ ಸುರ ಕಾಲನೇಮಿ ಸ ಈಶಃ. ಉಗ್ರಸೇನ ಅಂತ ದೇವತೆಗಳ ಗಾಯಕ, ಅವನು ನಿನ್ನ ಸೇವೆಗಾಗಿ ಯದುವಂಶದಲ್ಲಿ ಅದೇ ಹೆಸರಿನಿಂದ, ಅಂದರೆ ಕಂಸನ ಅಪ್ಪ ಅವನು, ಅದೇ ಹೆಸರಿನಿಂದ ಹುಟ್ಟಿದ್ದಾನೆ. ಅವನ ಮಗನಾಗಿ ಕಾಲನೇಮಿ ಹುಟ್ಟಿದ್ದಾನೆ. ಅಂದರೆ ಕಂಸ ಮುಖ್ಯ ಪ್ರಾಣದೇವರು ಅವನನ್ನು ಕೊಲ್ಲೋದಕ್ಕೆ ಸಮರ್ಥರೇ ಆದರೂ ಅವನು ಪುನಃ ಹುಟ್ಟಿದ್ದಾನೆ. ರುದ್ರದೇವರ ವರದಿಂದ ಅಜೇಯನಾಗಿದ್ದಾನೆ. ಗಂಧರ್ವ ಕುಲದಲ್ಲಿ ಒಬ್ಬ ದ್ರವೀಲ ಅಂತ, ಅವನು ಮಾಯಾರೂಪದಿಂದ ಅಂದರೆ ಉಗ್ರಸೇನನ ರೂಪದಿಂದಲೇ ಅವನು ಇದ್ದಾನೆ. ಅವನ ಮನೆಗೆ ಕಂಸ ಹುಟ್ಟಿದ್ದಾನೆ. ಆದ್ದರಿಂದ ನೀ ಏನು ಮಾಡ್ತೀನಿ ಅಂತಂದರೆ, ಅವನು ಇಂದ್ರನ ಪರಾಭವಗೊಳಿಸಿದ್ದಾನೆ, ನೀನೀಗ ಅವತಾರ ಮಾಡಬೇಕು. ಅದಕ್ಕೆ ಭಗವಂತ ಕೇಳ್ದಾನ, ಎಲ್ಲಿ ಅವತಾರ ಮಾಡಬೇಕು, ಎಲ್ಲಿ ಹುಟ್ಟಬೇಕು ಅಂತ. ಕೃಷ್ಣನ ಅವತಾರಕ್ಕೆ ವಸುದೇವ ದೇವಕಿಯನ್ನ ಆರಿಸ್ಕೊಂಡಿದ್ದಾರೆ. ಹರಿವಂಶದಲ್ಲಿ ನಮಗೆ ಕೊಡ್ತಾರೆ ಕಶ್ಯಪ ಅದಿತಿ ಅವರಿಬ್ಬರೇ ವಸುದೇವ ದೇವಕಿ. ಯಾಕೆ ಅವರಲ್ಲೇ ಹುಟ್ಟಿದ್ದು? ಕಶ್ಯಪರ ಮನೆಯಲ್ಲಿ ಒಮ್ಮೆ ಒಂದು ಯಜ್ಞ ಆಯಿತು. ಯಜ್ಞ ಯಾಗ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಈಗಿನವರಂತೆ ಅಡುಗೆಯವ್ರನ್ನ ಕರೆಸಿ ಅಡುಗೆ ಮಾಡೋದು ಅಥವಾ ಅಕ್ಕಪಕ್ಕದ ಮನೆಯವ್ರನ್ನ ಕರೆಸೋದು ಅದೆಲ್ಲ ಇರಲಿಲ್ಲ. ಆಗ ಏನು ಮಾಡಿದ್ರು, ವರ್ಣದೇವರ ಮನೆಯಲ್ಲಿ ಒಂದು ಕಾಮಧೇನು ಇತ್ತು. ಆ ಕಾಮಧೇನನ್ನು ಕರೆಸ್ಕೊಂಡು ಎಲ್ಲ ಕಾರ್ಯಕ್ರಮ ಆದಮೇಲೆ ಆ ಕಾಮಧೇನನ್ನು ವಾಪಸ್ ಕೊಡಿಸೋದು ನಿಯಮ ಇತ್ತು. ಹಾಗೆ ಕಶ್ಯಪರು ಹೋಗಿ ಕೇಳಿದ್ದಾರೆ, ಆ ಕಾಮಧೇನುವನ್ನು ಕಳಿಸ್ದ. ಸರಿ ಆಯಿತು ಅಂತ ಹೇಳಿ ಕಶ್ಯಪರಿಗೆ ಇಬ್ಬರು ಹೆಂಡತಿಯರು. ಕಶ್ಯಪರಿಗೆ ಬಹಳಷ್ಟು ಜನ ಹೆಂಡತಿಯರು. ಇಲ್ಲಿ ಪ್ರಧಾನ ಇಬ್ಬರು, ದೇವಕಿ, ಇನ್ನೊಬ್ಳು ರೋಹಿಣಿ ಅಂತ. ಅವಳಲ್ಲಿ ಒಬ್ಬಳು ಅದಿತಿ, ಇನ್ನೊಬ್ಳು ಸುರಭಿ ಅಂತ ಮೂಲ ರೂಪ ಅವ್ರದ್ದು. ಆ ಕಾಮಧೇನು ಇಸ್ಕೊಂಡು ಬಂದರು, ವಾಪಸ್ ಕೊಡ್ಲಿಕ್ಕೆ ಮನಸ್ಸೇ ಬರಲಿಲ್ಲ. ಕೆಲವು ಒಳ್ಳೆ ಪದಾರ್ಥಗಳು ಬಂದರೆ ನಮಗೂ ಹಂಗೆ ಅನ್ಸುತ್ತೆ, ಅವ್ರು ಕೇಳಿದಾಗ ಕೊಡೋಣ, ಅವರೇ ಇನ್ನೂ ಕೇಳಿಲ್ಲ, ನಾವೇನು ಅರ್ಜೆಂಟಾಗಿ ತೊಗೊಂಡು ಹೋಗಿ ಕೊಡೋದು ಅಂತ. ಆ ರೀತಿಯಲ್ಲಿ ಇವರು ವಾಪಸ್ ಕೊಟ್ಟಿಲ್ಲ. ಹಂಗೂ ವರ್ಣದೇವರು ಬಂದು ಕೇಳಿದ್ರು. ಬಂದಾಗೆಲ್ಲ ವಾಪಸ್ ಕಳಿಸ್ಬೇಕಾಗತ್ತೆ ಅಂತ ಅವ್ರು ಬರ್ತಾ ಇದ್ದಾರೆ ಅಂತ ಕಶ್ಯಪರಿಗೆ ಗೊತ್ತಾಗ್ತಿದ್ದಂಗೆ ಇಲ್ಲಿ ಹೋಮನೋಮ ಶುರು ಮಾಡ್ಬಿಡ್ತಾರೆ. ಬಂದಾಗೆಲ್ಲೇ ಹೋಮನೋಮ ಮುಗಿಯೋದೇ ಇಲ್ಲ, ಅದು ಕೊಡೋ ಹಾಗೆ ಇಲ್ಲ. ಕೊನೆಗೆ ವರ್ಣದೇವರು ಏನು ಮಾಡಿದ್ರು, ಬ್ರಹ್ಮದೇವರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಸ್ವಾಮಿ ನಮ್ಮನೆ ಆಕಳು ಇಟ್ಕೊಂಡ್ಬಿಟ್ಟಿದ್ದಾರೆ, ಹೋದಾಗೆಲ್ಲ ಏನೋ ಹೋಮ ಅಂತಾರೆ, ವಾಪಸ್ ಕೊಡ್ತಾ ಇಲ್ಲ. ಸರಿ, ಬ್ರಹ್ಮದೇವರು ಕಶ್ಯಪರ ಮುಂದೆ ಬಂದರು. ತಪ್ಪಾಯಿತು ಅಂತ ಕೇಳಿದ್ರು. ತಪ್ಪು ಮಾಡಿದ್ಯೋ ಸರಿ ಮಾಡಿದ್ಯೋ, ನಿನಗೆ ಆಕಳ ಮೇಲೆ ಪ್ರೀತಿ ಇತ್ತಲ್ಲ, ಮುಂದೆ ಆಕಳುಗಳ ಮಧ್ಯದಲ್ಲೇ, ಹಸುವಿನ ಮಧ್ಯದಲ್ಲೇ ನೀನು ಹುಟ್ಟೋಂಗಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದೆ ಆಮೇಲೆ ಅವರು ತಪಸ್ಸನ್ನು ಮಾಡಿ ದೇವರ ಮಗವಾಗಿ ಅವತಾರ ಹುಟ್ಟಲಿ ಅಂತೇಳಿ ಅವರು ತಪಸ್ಸನ್ನು ಮಾಡಿದ್ರು. ಈ ಕಡೆ ಸಮುದ್ರ ರಾಜನನ್ನ ಗೆದ್ದು ಕಂಸ ಎಲ್ಲ ರತ್ನಗಳನ್ನು ಅಪಹಾರ ಮಾಡಿದ್ದ. ಮಗಧ ದೇಶದ ರಾಜನಾದ ಜರಾಸಂಧ ತನ್ನ ಇಬ್ಬರು ಹೆಣ್ಣು ಮಕ್ಕಳು ಅಸ್ತಿಬಾಯಿ, ಪ್ರಾಸ್ತಿಬಾಯಿ ಅವರಿಬ್ಬರನ್ನ ಕೊಟ್ಟು ಲಗ್ನವನ್ನು ಮಾಡಿಕೊಟ್ಟಿದ್ದಾನೆ. ಅನಂತರ ಕಾಲನೇಮಿ ಅವನು ಅನ್ನುವ ಕಲಿ, ವಿಪ್ರಚಿತ್ತಿ, ಕಾಲನೇಮಿ ದೈತ್ಯರ ತಾರತಮ್ಯದಲ್ಲಿ ಬಂದರೆ ಕಲಿ ಸುಪ್ರೀಮು.
ನಂತರ ವಿಪ್ರಚಿತ್ತಿ, ಅನಂತರಲ್ಲಿ ಕಾಲನೇಮಿ. ಕಾಲನೇಮಿ ಎಲ್ಲಿದ್ದಾನೆ ಅಂತಂದರೆ ನಮ್ಮಲ್ಲೇ ಇದ್ದಾನಂತೆ, ಇನ್ನೆಲ್ಲೂ ಇದು ಹುಡುಕೋ ಹಾಗೆ ಇಲ್ಲ. ತತ್ವಾಭಿಮಾನಿ ಅಸುರ ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೆಟ್ಟ ಕಡೆಗೆ ಪ್ರೇರಣೆಯನ್ನು ಮಾಡತಕ್ಕಂಥವನು. ಆದ್ದರಿಂದ ಕೃಷ್ಣನ ಅವತಾರ ಒಂದು ದಿನ ಅಲ್ಲ, ದಿನ ಆಗಬೇಕು. ನಮ್ಮ ಎಲ್ಲ ಇಂದ್ರಿಯಗಳನ್ನು ನೋಡಬಾರದು ನೋಡೋದು, ಮಾಡಬಾರದು ಮಾಡೋದು, ಕೇಳಬಾರದು ಕೇಳೋದು, ಇದೆಲ್ಲ ಕಾಲನೇಮಿಗೆ ಡ್ಯೂಟಿಗಿಂತ ಓಟಿನೇ ಜಾಸ್ತಿ ಆಗಿದೆ. ನಮ್ಮನ್ನೆಲ್ಲ ಎಳ್ಕೊಂಡು ಹೋಗ್ಬೇಕಂತ. ಹಾಗಾಗಿ ಆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಇನ್ನು ಆ ವಿಪ್ರಚಿತ್ತಿನ ಜರಾಸಂಧ ಬ್ರಹ್ಮದೇವರ ಮತ್ತು ರುದ್ರದೇವರ ವರದಿಂದ ಮಹಾಬಲಶಾಲಿಯಾಗಿದ್ದಾನೆ. ಕಂಸನ ಬಲವನ್ನು ತಿಳಿದು ತನ್ನ ಮಕ್ಕಳನ್ನ ಅವರಿಗೆ ಕೊಟ್ಟ. ಯಾಕಂದರೆ ಇವನು ವಿಷ್ಣುದ್ವೇಷಿ, ಅವನು ವಿಷ್ಣುದ್ವೇಷಿ, ಒಬ್ರಿಗೊಬ್ರಿಗೆ ಸರಿ ಹೋಯಿತು. ವಾಸ್ತವಿಕವಾಗಿ ಜರಾಸಂಧನನ್ನು ಈ ಭೂಲೋಕದಲ್ಲಾಗಲಿ ಪಾತಾಳ ಲೋಕದಲ್ಲೇ ಆಗಲಿ ಗೆಲ್ಲೋರು ಯಾರೂ ಇರಲಿಲ್ಲ. ಅಷ್ಟು ಮಹಾಶಕ್ತಿವಂತ ಆಗಿದ್ದ. ಮಧುಕೈಟ ಬರುವಂಥ ಇಬ್ಬರು ಅವರನ್ನು ಕೊಂದು ಅವರ ಮೇಧಸ್ಸು, ಆ ಮೇಧಸ್ಸಿನಿಂದ ಈ ಭೂಮಿಯನ್ನು ಮಾಡಿದ್ದಕ್ಕೆ ಮೇದಿನಿ ಅಂತ ಇದಕ್ಕೆ ಹೆಸರು, ಮೇದಿನಿ ಅಂತ ಕರೀತಾರೆ. ಅವರೇ ಈಗ ಹಂಸ ಡಿಬಕರಾಗಿ ಉತ್ಪನ್ನರಾಗಿದ್ದಾರೆ. ಇನ್ನು ಬೇರೆ ಬೇರೆ ದೇವಾಸುರರ ಸಂಗಮ, ಯಾರ್ಯಾರು ಸತ್ತಿದ್ದಾರೋ ಅವರೆಲ್ಲ ಮತ್ತೆ ಹುಟ್ಟಿ ಬರ್ತಾ ಇದ್ದಾರೆ. ವ್ಯಾಸಾವತಾರೇ ದಾಸಯ ಕೃಷ್ಣಹಾನೇ ಬರೇವರಾತ್ಯ ಶುದ್ವಾ ತದುಕ್ತಿ ಪುರುಷೇಶ ತನ್ನಿಷ್ಠದಾಕಾಲ. ನೀನು ವ್ಯಾಸಾವತಾರಲ್ಲಿ ಶಾಸ್ತ್ರಗಳನ್ನೆಲ್ಲ ದೈತ್ಯರಿಗೆ ಸಿಗಬಾರದು ಅಂಥೇಳಿ ಕಲಿಯನ್ನು ಸಂಹಾರ ಮಾಡಿದಿ. ಆ ಕಲಿ ಈಗ ಏನು ಮಾಡಿದ್ದಾನೆ ಅಂದರೆ ಎಲ್ಲ ಜನರಲ್ಲಿ ಕೂತ್ಬಿಟ್ಟಿದ್ದಾನೆ. ಹಾಗಾಗಿ ನಿನ್ನ ಉಪದೇಶವನ್ನು ಅವರ ತಲೆಗೆ ತಲುಪದೇ ಇದ್ದಂತೆ ಕಿವಿಯ ಮಧ್ಯೆ ಹೋಗಿ ಕೂತಿದ್ದಾನಂತೆ ಕಲಿ. ಮೆದುಳಿನ ಮಧ್ಯೆ, ಕಿವಿಗೂ ಮೆದುಳಿಗೂ ಮಧ್ಯೆ ಕೂತ್ಬಿಟ್ಟಿದ್ದಾನೆ. ತಲೆಗೆ ಹೋಗಲೇಬಾರ್ದು, ಏನೋ ಹೇಳಿದ್ರಪ್ಪ ಮರ್ತೋಯ್ತು, ಅಷ್ಟೇ ಆಗಬೇಕು. ಆ ರೀತಿಯಲ್ಲಿ ಮಾಡಿ ಕೂತಿದ್ದಾನೆ. ಆ ಕಲಿ ಮಾಡೋದು ಎರಡೇ, ಒಂದು ಅಜ್ಞಾನ, ಇನ್ನೊಂದು ವಿಪರೀತ ಜ್ಞಾನವನ್ನು ತರಿಸ್ತಾ ಇದ್ದಾನೆ. ಕಲಿ ಯಾರು ತೋರಿಸ್ತಾನೆಂದರೆ ಭಾಗವತದಲ್ಲಿ ಪರೀಕ್ಷಿತ್ ರಾಜ ಹೇಳ್ದ ಕಲಿಗೆ, ಮಹಾರಾಜ ನೀ ಮಾತ್ರ ಬರಬೇಡ. ಅವನು ಕೇಳ ಯಾಕೆ ಅಂತ. ನೀ ಬಂದರೆ ಒಬ್ಬನೇ ಬರೋಲ್ಲ, ಪರಿವಾರ ಸಮೇತ ಬರ್ತೀಯ ನೀನು. ಹಾಗಾಗಿ ಹೇಳ್ತಾರೆ, ತಂಬತ್ತಮಾನ ನರದೇವ ದೇಶ ಮತ್ತೃತ್ವ ಏಂ ಧರ್ಮಯೂತಃ. ಕಲಿಯಿಂದ ಯಾರ್ಯಾರು ಬರ್ತಾರೆ ಅಂದರೆ ಮೊದಲನೇದು ಲೋಭ. ಈ ಜ್ವರ ಗಿರ ಬರೋಕ್ಕೆ ಮುಂಚೆ ಸ್ವಲ್ಪ ಸಿಂಪ್ಟಮ್ಸ್ ಬರುತ್ತೆ ನೋಡಿ, ಬೆಳಗ್ಗೆಯಿಂದ ಅನ್ಕೋತಾ ಇದ್ದೆ ಜ್ವರ ಬರುತ್ತೆ ಅಂತ, ಬಂದ್ಬಿಡ್ತು. ಹಾಗಿದ್ದಂಗೆ ಕಲಿ ಬರ್ತಾನೆ ಅಂದರೆ ಅವನ ಹಿಂದೆ ಇವೆಲ್ಲ ಬರ್ತಾನಂತೆ. ಮೊದಲನೇದು ಲೋಭ, ಏನೋ ಧರ್ಮ ಕಾರ್ಯ ಮಾಡ್ತಾ ಇರ್ತಾನೆ. ಬ್ರಾಹ್ಮಣರು ಮನೆ ಕರೆಸೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಸಾಕಪ್ಪ ಇಷ್ಟು ವರ್ಷ ಮಾಡಿದ್ದೀವಿ, ಇನ್ಮೇಲೆ ಯಾರನ್ನೂ ಕರೆಸಲ್ಲ, ಯಾರೂ ಬೇಡ. ಯಾಕೆಂದರೆ ನನಗೆ ಬ್ರಾಹ್ಮಣರ ಬಂಡವಾಳ ಎಲ್ಲ ಗೊತ್ತಾಯಿತು. ಬಂದರೆ ಮಧ್ವಾಚಾರ ಒಬ್ಬರು ಬಂದರೆ ಕರೆಸ್ತೀನಿ, ಇಲ್ಲವರು ಇಲ್ಲ, ಮಧ್ವಾಚಾರ ಬರಲ್ಲ, ಇವ್ರು ಮಾಡೋದಿಲ್ಲ. ಹಾಗೆ ಅದು ಲೋಭ, ಮೊದಲನೇದು ಲೋಭ ಬರುತ್ತಂತೆ. ಅದಾದ ಮೇಲೆ ಕಲಿ ಮಾಡೋ ಕೆಲಸ ಏನು ಅಂತಂದರೆ ಎಲ್ಲರಲ್ಲೂ ದೋಷ ತೋರಿಸ್ತಾನೆ. ಎರಡನೇದು ಅನ್ನಸ ಸುಳ್ಳು ಶುರು ಆಗುತ್ತಂತೆ. ಬಾಯ್ ಬಿಟ್ಟರೆ ಸುಳ್ಳು ಹೇಳೋದು, ಪ್ರತಿಯೊಂದು ವಿಷಯದಲ್ಲೂ ಸುಳ್ಳು ಹೇಳ್ತಾ ಇರ್ತಾನೆ. ಅದು ಈಗಿನ ಮಕ್ಕಳುಗಳು ಮೊದಲೆಲ್ಲ ಸುಳ್ಳು ಹೇಳ್ತಿರಲಿಲ್ಲ. ನಮ್ಮ ಮಕ್ಕಳು, ಈಗ ಮಕ್ಕಳೇ ಚೆನ್ನಾಗಿ ಸುಳ್ಳು ಹೇಳ್ತಾರೆ ನಮಗೆ. ಅದನ್ನ ಕೇಳಿ ನಾವು ಕಲ್ತ್ಕೋಬೇಕು, ಆ ರೀತಿಯಲ್ಲಿ ಇರುತ್ತೆ ಹಾಗೆ ಹೇಳತಕ್ಕಂಥದ್ದು. ಇನ್ನು ಮೂರನೇದು ಚೌರ್ಯ, ಕಳ್ಳತನವನ್ನು ಮಾಡೋದು. ಏನು ದೊಡ್ಡ ದೊಡ್ಡ ಕಳ್ಳತನ ಅಲ್ಲ, ಯಾರೋ ಮನೆಗೆ ಹೋಗಿರ್ತಾರೆ, ಪೂಜೆಗೆ ಹೋಗಿರ್ತಾರೆ, ಗಂಟೆ ಸಿಕ್ಕಿದ್ರು ಗಂಟೆ ಬಾಯಿಗೆ ಹಾಕೊಂಡ್ಬಿಡೋದು, ತಟ್ಟೆ ಸಿಕ್ಕಿದ್ರೆ ತಟ್ಟೆ, ದೀಪ ಸಿಕ್ಕಿದ್ರೆ ದೀಪ, ಎಲ್ಲ ಈಶಾವಾಸ್ಯಮಿದಂ ಸಂಭ್ರಮ. ಅವರು ದೇವ್ರ ಪೂಜೆಗೆ ಗಂಟೆ ಬಾರಿಸೋದು, ನಾವು ದೇವ್ರ ಪೂಜೆಗೆ ಬಾರಿಸೋದು. ಅವರು ದೇವ್ರ ಮುಂದೆ, ನಮ್ಮ ಮನೇಲೂ ದೇವ್ರ ಮುಂದೆ ನಾವೇ ಹಚ್ಕೊಂಡು ಕೂತ್ಕೊಳ್ಳಲ್ಲ, ಈ ರೀತಿಯಲ್ಲಿ ಹೇಳೋದು. ಆದರೆ ಚೌರ್ಯ ಮಾಡ್ತಾನೆ ಇರೋದು, ಇದನ್ನು ಕಲಿತಾನಂತೆ. ಅದಾದ ನಂತರದಲ್ಲಿ ಅವನಿಗೆ ಅಪಾರವಾದ ಮೋಹ ಪ್ರಾರಂಭ. ನಾನೇ ದೊಡ್ಡವನು, ನನಗಿಂತ ಉತ್ತಮರು ಯಾರೂ ಇಲ್ಲ, ಎಲ್ಲರೂ ಬಂದವರೆಲ್ಲ ನನ್ನನ್ನು ಮಾತಾಡಿಸ್ಬೇಕು, ನನ್ನ ಮೇಲೆ ಅಭಿಮಾನ ತೋರಿಸಿ, ಹೀಗೆ ಅದಾಗುತ್ತೆ. ಅದೆಲ್ಲ ಯಾವುದು ಆಗದೇ ಇದ್ದಾಗ ಕಲಹ ಶುರುವಾಗುತ್ತೆ. ಸುಮ್ಮನೆ ಜಗಳ ತೆಗೆಯೋದು, ಕಾರಣವೇ ಇರೋದಿಲ್ಲ. ಯಾಕೆ ಜಗಳ ತೆಗೆಯೋದಂದ್ರೆ ಯಾರಿಗೂ ಗೊತ್ತಿರೋದಿಲ್ಲ.
ಈ ಕೆಲವು ಮಠಗಳಲ್ಲಿ ನೋಡಿ ಸುಮ್ನೆ ಹಾರಾಡ್ತಿರ್ತಾರೆ ಬಂದು. ಅವ್ರಿಗೆ ಏನಂದ್ರೆ ಮನೇಲಿ ಹೆಂಡತಿ ಮಕ್ಕಳು ಬೈದು ಬಿಟ್ಟಿರ್ತಾರೆ, ಅಲ್ಲ ಬೈಲಿಕ್ಕಾಗಿರಲ್ಲ, ಇಲ್ಲಿ ಬಂದು ಸಿಗ್ದವ್ರ ಮೇಲೆ ತೀರಿಸ್ಕೊಳ್ತಾರೆ. ಅದೆಲ್ಲ ಮಾಡಬಾರ್ದು. ಎಲ್ಲಿ ಹೋದ್ರೂ ಸಾಧ್ಯವಾದಷ್ಟು ಶಾಂತತೆಯನ್ನ ಕಾಪಾಡಬೇಕು. ಇದೆಲ್ಲ ಶುರು ಆಗತ್ತೆ. ಕೊನೆಗೆ ಏನಿಲ್ಲ ಅಂದ್ರೂ ಸುಮ್ಮನೆ ಜಗಳ ಆಡೋದು ಮನೆಯಲ್ಲೇ, ಏನು ಅಂತಿರೋದಿಲ್ಲ. ಏನೋ ಅಂದೆ ಅಂತ ಶುರು ಮಾಡೋದು. ಪಾಪ ನಾ ಏನಂದೆ ಅಂದ್ರೆ ಏನೋ ಅಂದೆ ಅಂತ ಶುರು ಮಾಡ್ಬಿಟ್ರೆ ಪಾಪ ಏನು ಮಾಡೋದು ಮನೆಯಲ್ಲಿ ಇದ್ದವರು, ಅವ್ರ ಕತೆ ಏನು? ಇವೆಲ್ಲ ಕಲಿಯಿಂದ ಬರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಕಲಿಯಿಂದ ಮಾತ್ರ ನೀನು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಕಡೆ ತಿರುಗೇ ನೋಡ್ಬೇಡ, ಇಷ್ಟು ಕಾರಣ ಆಗತ್ತೆ ಅಂತ ಹೇಳಿ. ಇನ್ನ ಏಕಾದಶಿ, ಚಾತುರ್ಮಾಸ ವ್ರತ ಎಲ್ಲ ಮಾಡ್ತಿರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ವ್ರತ ನೇಮ ಎಲ್ಲ ಮಾಡೋರು ಏನಂತಂದ್ರೆ, ಏನೋ ನೀವು ಚಾತುರ್ಮಾಸ ವ್ರತ ಏಕಾದಶಿಯಿಂದ ಮಾಡ್ತಿದಂತೆ ಅಂತಂದ್ರೆ, ಏನಿಲ್ಲಪ್ಪ ದೇವರಿಟ್ಟಂಗೆ ದೇವ್ರು ಏನು ಮಾಡಿಸ್ತಾನೋ ಮಾಡ್ತಾನೆ ಅಂತ ಹಿಂದಿನವ್ರು ಹೇಳ್ತಿದ್ರು. ಈಗಿನವ್ರು ಮಾಡ್ತಾರೋ ಬಿಡ್ತಾರೆ, ಎಲ್ಲ ವ್ರತ ಮಾಡ್ತೀವಿ ಅಂತಾರೆ. ಏನ್ ಮಾಡಿರ್ತಾರೆ, ಚಾತುರ್ಮಾಸ ವ್ರತ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ. ಏನೇನ್ ಬರುತ್ತೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ಏನೇನ್ ಬರಲ್ಲ ಅಂದ್ರೆ ಗೊತ್ತಿಲ್ಲ. ಗೊತ್ತೈತೆ ಹಂಗೂ ಕೇಳಿದ್ರೆ ತಪ್ಪಿಸ್ಕೊಳಕ್ ನನ್ನ ಹೆಂಡತಿಗೆ ಎಲ್ಲ ಗೊತ್ತಿರಿ, ಅವಳು ಏನ್ ಮಾಡಾಕ್ತಾಳ ಊಟ ಮಾಡ್ತೀನಿ ನೋಡ್ತಾರೆ ಮುಗಿದ. ಈ ರೀತಿಯಲ್ಲೆಲ್ಲ ಅಪಪ್ರಚಾರಗಳು ನಾವೆಲ್ಲ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಮಾಡೋದು ಕಲಿಯ ಪ್ರಭಾವ. ಹಾಗಾಗಿ ಹಾಗೆಲ್ಲ ಹೇಳ್ಬೇಡ್ರಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾವು ಮಾಡ್ತಾ ಇದ್ದೀವಿ. ಉಪವಾಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಭಗವಂತನೇ ಒಪ್ಸೋದು. ಅದು ಭಗವಂತ ಪ್ರಶ್ನೆ ಮಾಡಿದ್ದು ನೀವಲ್ಲ. ನೀವ್ಯಾಕೆ ಎಲ್ರೂ ಹೋಗ್ತಿರ್ತೀನಿ ರೋಡಲ್ಲ ಹೋಗೋನೆಲ್ಲ ಏಕಾದ್ರೂ ಉಪವಾಸ ಮಾಡ್ತೀರ ಅಂತ ಕೇಳ್ತೀರಿ? ಇಲ್ಲ. ಯಾರೇ ಇದ್ರೂ ಬಂದಿರ್ತಾರೆ, ಅಭಿಮಾನ ಇರುತ್ತೆ, ಉಪವಾಸ ಮಾಡ್ತಾ ಇದ್ದಾರೋ ಇಲ್ಲೋ, ಅವ್ರ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೇ. ಅದಕ್ಕೆ ಸುಳ್ಳು ಹೇಳಿ ಏನಾಗ್ಬೇಕಾದ್ರೆ ಮಾಡ್ತಾ ಇದೀವಿ ಅನ್ನೋದು ಇಲ್ಲ ಅನ್ನೋದು ಏನು ತಪ್ಪೇನೇ ಇಲ್ಲ ಅಲ್ವಾ? ಹಾಗಾಗಿ ಆ ರೀತಿಯಲ್ಲಿ ಸುಳ್ಳು ಹೇಳಿದಾಗ ಏನಾಗತ್ತೆ, ಆ ಬ್ರಾಹ್ಮಣನಿಗೆ ಸುಳ್ಳನ್ನು ಹೇಳಿದ ಕರ್ಮವನ್ನು ಕೊಡ್ತಾನೆ ಭಗವಂತ. ಏಕಾದಶಿ ಉಪವಾಸ ಮಾಡದೇ ಇದ್ದೊಂದು, ಮಾಡದೆ ಅಂತ ಹೇಳಿದಕ್ಕೆ ಇನ್ನೊಂದು, ಹೀಗೆ ಎಲ್ಲ ದೋಷಗಳು ಬರುತ್ತೆ. ಅದು ಬೇಡ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆಗಿ ತದಂತ್ರೆ ದೇವಸ್ಯಾವಾಹಂ ಪ್ರಜಾಭಿ ಕಲಿಬಂದ ಅಂತಂದ್ರೆ ಅದಕ್ಕೆ ಪರೀಕ್ಷಿತ ರಾಜ ಅಂದ, ಮಾರಾಯ ಯಾವುದೇ ಕಾರಣಕ್ಕೂ ನೀ ಬರಲೇಬೇಡ. ನೀ ಬಂದಿ ಅಂದ್ರೆ ಅಜ್ಞಾನ ವಿಪರೀತ ಜ್ಞಾನ ಎಲ್ಲೂ ಬರುತ್ತೆ. ಹಾಗಾಗಿ ನೀನು ನಮ್ಮ ಕಡೆನೇ ತಿರುಗಿ ನೋಡಬೇಡ ಅಂತ ಹೇಳಿ, ಈಗ ಅವನೇ ದುರ್ಯೋಧನನಾಗಿ ಹುಟ್ಟಿದ್ದಾನೆ. ಭಗವಂತ ನೀನು ಅವತಾರ ಮಾಡಿ ನಮ್ಮನ್ನೆಲ್ಲ ರಕ್ಷಣೆಯನ್ನು ಮಾಡಬೇಕು ಅಂತ ಕೇಳುತ್ತಾರೆ. ಕೃಷ್ಣಾವತಾರಕ್ಕೆ ಮುಂಚೆ ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನ ಹತ್ರ ಯಾವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಭಗವಂತ ಯಾವ ರೀತಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟ ಅಂತಕ್ಕಂಥದ್ದನ್ನು ನಾಳಿನ ದಿವಸ ನೋಡೋಣ. ಕೃಷ್ಣಾತ್ಮ ವಸ್ತು ಏನೋ ಸ್ವಲ್ಪ